ಬರೀ 10 ರೂಪಾಯಲ್ಲಿ ನಾನು ತುಂಬ ಟೇಸ್ಟಿಯಾದ ಕಾಫಿ ಪುಡ್ಡಿಂಗ್ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗುತ್ತೆ, ಟ್ರೈ ಮಾಡಿ. ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ. ಸೊ ಪ್ಲೀಸ್ ಯಾರೊಬ್ಬರು ಹೊಸೊಬ್ರು ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಇದು ನಮಗೆ ಮಿಲ್ಕ್ ಪೌಡರ್ ಫ್ರೀಯಾಗಿ ಕೊಡ್ತಾರೆ, ಗೌರ್ಮೆಂಟ್ ಇದನ್ನು ನಮಗೆ ಸಿಗುತ್ತೆ. ಸೊ ಚಿಕ್ಕ ಮಕ್ಕಳಿದ್ದವರಿಗೆ ಅಥವಾ ಪ್ರೆಗ್ನೆಂಟ್ಸ್ ಅವರಿಗೆ ಸಿಗ್ತದೇನು ಗೊತ್ತಿಲ್ಲ. ಸೊ ನಾನು ಪ್ರೆಗ್ನೆನ್ಸ್ ಇರುವಾಗೂ ಸಿಗ್ತಾ ಇತ್ತು. ಸೊ ನನಗೆ ಈಗ ಮಗುವಿಗೂ ಸಿಗ್ತಾ ಇದೆ. ಸೊ ನಾನು ಅದನ್ನು ಯಾವತ್ತೂ ವೇಸ್ಟ್ ಮಾಡಲ್ಲ. ಅದರಿಂದ ನಾನು ತುಂಬ ಐಟಮ್ಸ್ ಎಲ್ಲ ಮಾಡ್ತೇನೆ. ಪನ್ನೀರ್ ಮಾಡ್ತೇನೆ, ಪುಡ್ಡಿಂಗ್ ಮಾಡ್ತೇನೆ, ವಿಧನದ್ದು ವಸ್ತುಗಳನ್ನೆಲ್ಲ ಮಾಡ್ತಾ ಇರ್ತೇನೆ. ಸೊ ನಿಮಗೆ ನಾನು ಒಂದೊಂದು ರೆಸಿಪಿ ಶೇರ್ ಮಾಡ್ತೇನೆ. ಪ್ಲೀಸ್ ಅದನ್ನು ವೇಸ್ಟ್ ಮಾಡಬೇಡಿ. ಒಬ್ಬೊಬ್ಬರು ವೇಸ್ಟ್ ಮಾಡಲ್ಲ, ತುಂಬ ಜನ ಅದನ್ನು ವೇಸ್ಟ್ ಮಾಡ್ತಾರೆ. ಯಾಕಂದರೆ ಅದರಿಂದ ಹಾಲು ಕುಡಿದ್ರೆ ನಮ್ಮ ಮಕ್ಕಳಿಗೆ ಆಗೋದಿಲ್ಲ ಅಂತ ಹೇಳಿ. ಸೊ ಏನೂ ಆಗಲ್ಲ, ಈ ಥರ ಎಲ್ಲ ಪುಡ್ಡಿಂಗ್ ಮಾಡಿ ಮಕ್ಕಳು ನೀವು ಸಹ ತಿನ್ಬೋದು, ತುಂಬ ಎಂಜಾಯ್ ಮಾಡ್ಬೋದು. ನಾನು ಬಿಸಿ ನೀರಿಗೆ ಸ್ವಲ್ಪ, ತುಂಬ ಬಿಸಿ ಅಲ್ಲ, ಮೀಡಿಯಮ್ ಬಿಸಿ ನೀರಿಗೆ ಹಾಲಿನ ಹುಡಿ ಹಾಕಿ ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಹಾಕಿ ಹಾಲಿನ ಹುಡಿ, ಅಂದರೆ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಅಂದಾಜಲ್ಲಿ ಹಾಕ್ಬೋದು. 2 ಕಪ್ಪು ನೀರಿಗೆ. ಸೊ ನೋಡಿ, ಈ ಥರ ಒಳ್ಳೆಯಿಂದ ಮಿಕ್ಸ್ ಆಯಿತು. ಆದ ನಂತರ ಅದಕ್ಕೆ ನಾನು ನೋಡಿ 1 ಚಮಚದಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ದಪ್ಪ ಆಗಲಿಕ್ಕೋಸ್ಕರ. ಚಿಕನ್ಗೆಲ್ಲ ಹಾಕ್ತೇವೆ ನೋಡಿ, ಇದು ಎಂತ ಜೋಳದ್ದು ಕಾರ್ನ್ಫ್ಲವರ್, ಅದು ಹಾಕ್ತಾ ಇದ್ದೇನೆ ನಾನು. ಸೊ ಅದನ್ನು ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ, ಗಂಟೆಲ್ಲ ಇರಬಾರ್ದು. ಸೊ ಅದಕ್ಕೆ ತುಂಬ ಬಿಸಿ ಇರುವಾಗ ಕಾರ್ನ್ಫ್ಲವರ್ ಹಾಕೋದ್ರಿಂದ ಗಂಟಲು ಬರುತ್ತೆ. ಚಪ್ಪೆ ನೀರಿಗೆ ಹಾಲಿನ ಹುಡಿ ಹಾಕೋದ್ರಿಂದ ಗಂಟಲು ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಹಾಲಿಗೆ ಹಾಲಿನ ಹುಡಿ ಹಾಕ್ಕೊಳ್ಳಿ. ಈ ಥರ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ನಾನು ಸ್ವಲ್ಪ ಕಡಿಮೆ ಆಯಿತು ಕಾರ್ನ್ಫ್ಲವರ್, ಅದಕ್ಕೆ ನಾನು ಸ್ವಲ್ಪ ಹಾಕಿದೆ ಪುನಃ. ಸೊ ಒಂದು ದೊಡ್ಡ ಚಮಚದಲ್ಲಿ 1 ಚಮಚ ಅಷ್ಟು ಆಗ್ಬೋದು. 1 ಕಪ್ಪು ಹಾಲಿನ ಹುಡಿಗೆ 1 ಮೀಡಿಯಮ್ ಚಮಚದಲ್ಲಿ 1 ಚಮಚದಷ್ಟು ಇದು. ಆಮೇಲೆ ರುಚಿಗೆ ಬೇಕಷ್ಟು ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಬೆಲ್ಲನೇ ಯೂಸ್ ಮಾಡ್ಬೋದು. ನಮ್ಮ ಅಂಗನವಾಡಿಯಲ್ಲಿ ಸಿಗುತ್ತೆ ನೋಡಿ ಬೆಲ್ಲ, ಅದನ್ನೇ ಯೂಸ್ ಮಾಡಿ, ಅದು ತುಂಬ ಟೇಸ್ಟಿ ಆಗುತ್ತೆ. ಸೊ ನನ್ನ ಹತ್ರದ್ದು ಖಾಲಿಯಾಗಿತ್ತು, ಹಾಗಾಗಿ ನಾನು ಸಕ್ಕರೆ ಯೂಸ್ ಮಾಡ್ತಾ ಇದ್ದೇನೆ. ಸೊ ಅಂಗನವಾಡಿಯಲ್ಲಿ ಸಿಗ್ತದಲ್ಲ ನೋಡಿ ಬೆಲ್ಲ, ಅದರಿಂದ ತುಂಬ ಟೇಸ್ಟಿ ಆಗುತ್ತೆ. ಈ ಥರ ಮಿಕ್ಸ್ ಆದ ನಂತರ ಒಂದು ಕಡೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ನಾನು ಗ್ಯಾಸನ್ನು ಆನ್ ಮಾಡ್ತಾ ಇದ್ದೇನೆ. ಇದನ್ನು ನಾವೀಗ ಕೈ ಬಿಡಾದೇನೆ ಚಮಚದಲ್ಲಿ ಒಂದೇ ಸೈಡಲ್ಲಿ ತಿರುಗಿಸ್ತಾ ಹೋಗಬೇಕು. 2 ಸೈಡ್ ತಿರುಗಿಸ್ಬೇಡಿ, ಗಂಟಲಾಗುತ್ತೆ. ಸೊ ಹಾಗಾಗಿ ಒಂದು ಸೈಡಲ್ಲಿ ತಿರುಗಿಸ್ತಾ ಹೋಗ್ತಾ ಇರಿ. ನೀವು ನೋಡಿ, ನಾನು ಇದಕ್ಕೆ ಫ್ಲೇವರಿಗೆ ಕಾಫಿ ಪೌಡರ್ ಹಾಕ್ತಾ ಇದ್ದೇನೆ. ಸೊ ನೀವು ಬೇಕಾದರೆ ವೆನಿಲಾ ಎಸೆನ್ಸ್ ಹಾಕ್ಬೋದು, ಇಲ್ಲಾದರೆ ಮ್ಯಾಂಗೋವನ್ನು ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ತುಂಬ ಸಣ್ಣದಾಗಿ ನೈಸಾಗಿ ಪೇಸ್ಟ್ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಕ್ಯಾರೆಟನ್ನು ಬಾಯ್ಲ್ ಮಾಡಿ ಪೇಸ್ಟ್ ಮಾಡಿ ಹಾಕ್ಬೋದು. ಯಾಕಂದರೆ ನಿಮಗೆ ಯಾವ ಫ್ಲೇವರ್ ಇಷ್ಟ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ, ಯಾಕಂದರೆ ನನಗೂ ಸ್ವಲ್ಪ ಹುಷಾರಿಲ್ಲ, ಹೆಲ್ತನ್ನು ಪ್ರಾಬ್ಲಮ್ ಇದೆ, ಮತ್ತು ನನ್ನ ಮಗುವಿಗೂ ಸ್ವಲ್ಪ ಶೀತ ಎಲ್ಲ ಆಗಿದೆ. ಸ್ವಲ್ಪ ಕಾಫಿ ಪೌಡರ್ ಹೊಟ್ಟೆಗೆ ಹೋಗುತ್ತಲ್ವ, ಈಗ ಈ ಥರ ಕಾಫಿ ಮಾಡಿ ಕೊಟ್ಟರೆ ನನ್ನ ಮಕ್ಕಳು ಕುಡಿಯುವುದಿಲ್ಲ. ಸೊ ಅದಕ್ಕೆ ನಾನು ಈ ಥರ ಪ್ಲ್ಯಾನಿಂಗ್ ಮಾಡಿ ಮಕ್ಕಳಿಗೆ ನಾನು ಕೊಡ್ತಾ ಇದ್ದೇನೆ. ಸೊ ಕಾಫಿ ಪುಡ್ಡಿಂಗ್ ಮಾಡಿ ಕೊಡ್ತಾ ಇದ್ದೇನೆ. ಸೊ ಅವರಿಗೆ ಪುಡ್ಡಿಂಗ್ ಅಂದರೆ ತುಂಬ ಇಷ್ಟದಿಂದ ಇಂಟ್ರೆಸ್ಟಾಗಿ ತಿಂತಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಕಾಫಿ ಪೌಡರ್ ಇಲ್ಲ, ಸ್ವಲ್ಪ ಕಹಿ ಅಂತ ಅನಿಸಿದರೆ ನೀವು ಬೇಕಾದರೆ ಅದರ ಬದಲಿಗೆ ಯಾವುದು ಬೇಕಾದರೆ ಹಾಕ್ಬೋದು. ಇಲ್ಲಾಂದರೆ ಶಾಪಿಂದ ಬೂಸ್ಟ್ ಪೌಡರು, ಹಾರ್ಲಿಕ್ಸ್ ಪೌಡರು, ಇಲ್ಲಾಂದರೆ ನಾನು ನಿಮಗೆ ಹೇಳಿದೆ ಅಲ್ಲ, ಮ್ಯಾಂಗೋ, ಬನಾನಾ ಯಾವುದನ್ನು ಪೇಸ್ಟ್ ಮಾಡಿ ಅದಕ್ಕೆ ಹಾಕ್ಬೋದು. ನಾನು ಕಾಫಿ ಪೌಡರ್ ಹಾಕ್ತೇವಲ್ಲ ಆ ಟೈಮಲ್ಲಿ ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಹೋಗ್ತಾ ಇರಿ. ನಾನು ಮಾಡಿದ ಸೇಮ್ ಅದೇ ಥರ. ಸೊ ಮಿಕ್ಸ್ ಆದ ನಂತರ ದಪ್ಪ ಹಾಕ್ತಾ ಬರುತ್ತೆ. ತುಂಬ ದಪ್ಪಾದ ನಂತರ ಅದು ಬಾಯ್ಲ್ ಆಗಬೇಕು, ಅದದು ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಲಿನ ಹುಡಿದ್ದು ಎಲ್ಲ. ಸೊ ಹಾಗೆ ಮಕ್ಕಳಿಗೆ ಯಾವ ಫ್ಲೇವರ್ ಇಷ್ಟ, ನಿಮ್ಮ ಮಕ್ಕಳು ಯಾವುದು ಫುಡ್ಸ್ ತಿನ್ನಲ್ಲ ಅದನ್ನು ಪೇಸ್ಟ್ ಮಾಡಿ ಹಾಕಿ. ಬನಾನಾ ಹಾಕಿದರೆ ಬನಾನಾ ಪುಡ್ಡಿಂಗ್ ಆಗುತ್ತೆ, ಮ್ಯಾಂಗೋ ಹಾಕಿದರೆ ಮ್ಯಾಂಗೋ ಪುಡ್ಡಿಂಗ್ ಆಗುತ್ತೆ, ಕಾಫಿ ಪೌಡರ್ ಹಾಕಿದರೆ ಕಾಫಿ ಪುಡ್ಡಿಂಗ್ ಆಗುತ್ತೆ, ಅಥವಾ ಕೊಕೋ ಪೌಡರ್, ಚಾಕ್ಲೇಟ್ ಪೌಡರ್ ಹಾಕಿದರೆ ಚಾಕ್ಲೇಟ್ ಪುಡ್ಡಿಂಗ್ ಆಗುತ್ತೆ. ಸೊ ನಿಮಗೆ ಯಾವುದು ಇಷ್ಟ ಅದನ್ನು ನೀವು ಫ್ಲೇವರ್, ನಿಮಗೆ ಇಷ್ಟ ಯಾವುದು ಅದನ್ನು ಹಾಕಿ ನಿಮ್ಮ ಮಕ್ಕಳು ಯಾವ ಥರ ತಿಂತಾರೆ ಅದಕ್ಕೆ. ಸೊ ನಾನು ನಿಮಗೆ ಹೇಳಿದೆ ನೋಡಿ, ನಾನು ಸ್ವಲ್ಪ ಕಾಫಿ ಪೌಡರ್ ಮಾಡ್ತಾಯಿದ್ದೀನಿ.
ಯಾಕಂದರೆ ಸ್ವಲ್ಪ ಹೆಲ್ತ್ ಎಲ್ಲ ಹುಷಾರಿಲ್ಲ. ಸೊ ಮಕ್ಕಳು ನನ್ನದು ಕಾಫಿ ಕುಡಿಯಲ್ಲ, ಸೊ ಸ್ವಲ್ಪ ಕಾಫಿ ಪೌಡ್ರ್ ಒಟ್ಟಿಗೆ ಹೋಗಲಿ ಅಂತ ಹೇಳಿ ಸೊ ನಾನು ಕಾಫಿ ಪುಡ್ಡಿಂಗ್ ಮಾಡ್ತಾಯಿದ್ದೀನಿ. ಮತ್ತು 10 ರೂಪಾಯಲ್ಲಿ ಖರ್ಚಾಗುತ್ತೆ ನೋಡಿ. ನಾವು ಈಗ 10 ರೂಪಾಯಿದ ಒಂದು ಇದು ತಗೊಂಡು ಬಂದರೆ ಆಯಿತು, ಕಾರ್ನ್ಫ್ಲವರ್ ತಗೊಂಡು ಬಂದರೆ ಆಯಿತು ಅಷ್ಟೇ. ಹಾಲಿನ ಹುಡಿ ನಮಗೆ ಫ್ರೀಯಾಗಿ ಸಿಗುತ್ತೆ. ಜಸ್ಟ್ 10 ರೂಪಾಯಿದು ಒಂದು ಕಾರ್ನ್ಫ್ಲವರ್ ತಂದು, ಅದು ನಮಗೆ 10 ರೂಪಾಯಿದು ಬೇಕಂತ ಇಲ್ಲ, ಒಂದು 2 ರೂಪಾಯಿ ತಂದ್ರೂ ಸಾಕಾಗುತ್ತೆ, ನಮ್ಮ ಪುಡ್ಡಿಂಗ್ ರೆಡಿ ಆಗುತ್ತೆ. ಸೊ ಹಾಗಾಗಿ ತುಂಬ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ. ನಿಮ್ಮ ಫ್ಲೇವರ್ ಯಾವುದು ಇರುತ್ತೆ ಅದರ ಮೇಲೆ ತುಂಬಾ ಟೇಸ್ಟಿ ಆಗುತ್ತೆ. ನೀವು ಬೇಕಾದರೆ ಇದಕ್ಕೆ ಮಿಲ್ಕ್ ಮೇಡ್ ಹಾಕ್ಬೋದು, ಇದರ ಕ್ರೀಮ್ ಹಾಕ್ಬೋದು. ಇದೆಲ್ಲ ಹಾಕಿದ್ರೂ ಮತ್ತೆ ಹೇಳೋದು ಬೇಡ. ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ಏನೂ ಹಾಕ್ತಾ ಇಲ್ಲ, ಸಿಂಪಲಾಗಿ ನಾನು ನಿಮಗೆ ಹೇಳಿದೆಲ್ಲ 10 ರೂಪಾಯಿದಲ್ಲಿ ಫುಡ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೇನೆ ಅಂತ. ಸೊ ಅದಕ್ಕೋಸ್ಕರ ನಾನು ಏನೂ ಹಾಕಲಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಕೊಡಬೇಕಾದ್ರೆ ಇದಕ್ಕೆ ನೀವು ಯಾವುದು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ದಪ್ಪ ಆಗಲಿ, ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಚಮಚದಲ್ಲಿ ಹಾಕಿ ಇಷ್ಟು ದಪ್ಪ ಆಗಲಿ. ಬಾಯ್ಲ್ ಆಗ್ತಾ ಇರುತ್ತೆ, ಮಾತ್ರ ಕೈ ಬಿಡಬೇಡಿ, ಮತ್ತು ಅದು ಕೆಳಗಡೆ ಇಡುತ್ತೆ. ಆಮೇಲೆ ಅದರದ್ದು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಂತ ಹೇಳ್ತಾರೆ. ಈ ಟೈಮಲ್ಲಿ ನಾನು ಕಾಫಿ ಪೌಡರ್ ಹಾಕ್ತಾ ಇದ್ದೇನೆ ನೋಡಿ. ದಪ್ಪ ಆಗಿದೆ ನೋಡಿ. 10-15 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಕಾಫಿ ಪೌಡರ್ ಹಾಕಿ. ಈ ಟೈಮಲ್ಲಿ ನೀವು ಯಾವುದು ಫ್ಲೇವರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವೆನಿಲಾ ಎಸೆನ್ಸ್ ಹಾಕಿದ್ರೂ ಪರವಾಗಿಲ್ಲ, ಕೇಕ್ ತಿಂತರ ಆಗುತ್ತೆ ಸ್ಮೆಲ್ಲಿಂದ. ಇಲ್ಲಾಂದರೆ ನೀವು ನನಗೆ ಹೇಳಿದೆಲ್ಲ ಬನಾನಾ, ಮ್ಯಾಂಗೋ ಯಾವುದು ಬೇಕಾದರೆ ಯೂಸ್ ಮಾಡ್ಬೋದು. ಬೂಸ್ಟ್ ಪೌಡರ್, ಹಾರ್ಲಿಕ್ಸ್ ಪೌಡರ್ ಯಾವುದು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ನಾನು ಒಂದು ಮೀಡಿಯಮ್ ಚಮಚದಷ್ಟು ಇದು ಹಾಕಿದ್ದೇನೆ, ಕಾಫಿ ಪೌಡರ್ ಸ್ವಲ್ಪ ಜಾಸ್ತಿಯೇ ಹಾಕಿದ್ದೇನೆ. ಸ್ವಲ್ಪ ಕೈಯೇ ಆಗಲಿ ಅಂತ ಹೇಳಿ, ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ನಾನು ಕೇಕ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ಹಾಕ್ತಾ ಇದ್ದೇನೆ, ಚಪ್ಪೆ ಆಗಲಿ ಅಂತ ಬಿಟ್ಟಿದ್ದೇನೆ. ಚಪ್ಪೆ ಆದ ನಂತರ 1 ಗಂಟೆ ನಾನು ಫ್ರಿಜ್ಜಲ್ಲಿ ಇಡ್ತೇನೆ. ಆಮೇಲೆ ಅದನ್ನು ತೆಗೆದ ನಂತರ ಅದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ. ನೀವು ಕೇಕ್ ಪಾತ್ರೆ ಇಲ್ಲಾಂದರೆ ಯಾವ ಪಾತ್ರೆಯಲ್ಲೂ ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ಬೆಣ್ಣೆ ಹಚ್ಕೊಳ್ಳಿ ಅಷ್ಟೇ. ನೋಡಿ ಈ ಥರ ಸ್ಮೂತಾಗಿರುತ್ತೆ, ಸ್ಪಂಜಿಯಾಗಿ ಸಿಗುತ್ತೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಯಾವ ಥರ ಇದೆ ಅಂತ ಹೇಳಿ. ತುಂಬ ಟೇಸ್ಟಿ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ತಿನ್ನಿ, ತುಂಬ ಕೋಲ್ಡ್ ಮಾಡಬೇಡಿ, ಮೀಡಿಯಮ್ ಆಗಿ ಕೋಲ್ಡ್ ಮಾಡಿ ತಿನ್ನಿ.